ಸೌಜನ್ಯನ ಹೋರಾಟವನ್ನು ಯಾವಾಗ ಯಾವ ಪಿತೂರಿ ನಡೆಸಿ ಷಡ್ಯಂತ್ರ ನಡೆಸಿ ಅದನ್ನು ಮುಚ್ಚಿಸಲಿಕ್ಕೆ ಯಾರ್ಯಾರು ಶ್ರಮ ಪಡ್ತಾರೋ ಅವರಿಗೆ ನಿಜವಾಗ್ಲಿ ಮಂಗಳಾರತಿ ಆಗಿರುತ್ತೆ. ಇಷ್ಟ ತನಕ ಬರೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅತ್ಯಾಚಾರಿಗಳ ದಮನ ಆಗಬೇಕು. ಆ ಅತ್ಯಾಚಾರಿಗಳು ಯಾರು ಅನ್ನುವಂಥದ್ದು ತಿಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ರಾಜಕೀಯದವರ ಕೈಯಾಳುಗಳಾಗಿ ಅತ್ಯಾಚಾರಿಗಳ ಕೈಯಾಳುಗಳು ರಾಜಕೀಯದವರಾಗಿ ಇವತ್ತು ಇಡೀ ಇಲಾಖೆ ವ್ಯವಸ್ಥೆಯನ್ನು ಪೊಲೀಸ್ನವರು ನಿನ್ನೆಯಿಂದ ಎಷ್ಟು ಶ್ರಮ ಪಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ಧಕ್ಕೆಯಾಗದೆ ಸಮಾಜದ ಮುಂದೆ ಮೈಶಕ್ತಿ ತಂದು ನಿಲ್ಲಿಸಬೇಕು ಅನ್ನುವಂತ ಒಂದು ಕೆಲವು ರಾಜಕೀಯ ವ್ಯಕ್ತಿಗಳ ಪಿತೂರಿಯಿಂದ ಆದಂತ ಒಂದು ದಿನದ ನೌಟಂಕಿ ಬಂಧನದ ಯಾತ್ರೆ ಇಲ್ಲಿಗೆ ಮುಕ್ತಾಯವಾಗಿದೆ. ಕಳೆದೆರಡು ದಿವಸಗಳಿಂದ ನಡೆದಂತ ಒಂದು ಘಟನೆ ಇಡೀ ರಾಷ್ಟ್ರ ತಲೆ ತಗ್ಗಿಸುವಂತ ಕೆಲಸ. ಯಾವುದೇ ಅಪರಾಧವನ್ನು ಮಾಡದೆ ಕೆಲವು ಷಡ್ಯಂತ್ರ, ಕೆಲವು ಪಿತೂರಿಗಳಿಂದ ನಮ್ಮನ್ನು 2 ದಿವಸ ಜೈಲಿನಲ್ಲಿ ಇಡಲಾಯಿತು. ವಸುದೇವ ಯಸುದನ ಮಗನೇ ಹುಟ್ಟಿದ್ದು ಜೈಲಲ್ಲಿ, ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿಗೆ ಹೋಗಿ ಬಂದದ್ದು ನಮ್ಗೇನು ನೋವು ಅನ್ಸಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಹೊರಗೆ ಬಂದಾಗಿದೆ. ಮುಂದಿನ ದಿನಗಳಲ್ಲಿ ದುಷ್ಟರ ಸಂಹಾರ ಖಂಡಿತವಾಗಿಯೂ ನಡೆಯಿದೆ. ನಾವು ಇಷ್ಟ ತನಕ ಯಾವುದೇ ಸಮಾಜದ ವಿರೋಧಿ, ಯಾವುದೇ ವ್ಯಕ್ತಿಗಳ ವಿರೋಧ, ಯಾವುದೇ ಧರ್ಮದ ವಿರೋಧ ನಾವು ಮಾತಾಡಿದವರಲ್ಲ. ಬರೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅತ್ಯಾಚಾರಿಗಳ ದಮನ ಆಗಬೇಕು. ಆ ಅತ್ಯಾಚಾರಿಗಳು ಯಾರು ಅನ್ನುವಂಥದ್ದು ತಿಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ರಾಜಕೀಯದವರ ಕೈಯಾಳುಗಳಾಗಿ ಅತ್ಯಾಚಾರಿಗಳ ಕೈಯಾಳುಗಳು ರಾಜಕೀಯದವರಾಗಿ ಇವತ್ತು ಇಡೀ ಇಲಾಖೆ ವ್ಯವಸ್ಥೆಯನ್ನು ಪೊಲೀಸ್ನವರು ನಿನ್ನೆಯಿಂದ ಎಷ್ಟು ಶ್ರಮ ಪಡ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ಧಕ್ಕೆಯಾಗದೆ ಸಮಾಜದ ಮುಂದೆ ಮೈಶಕ್ತಿ ತಂದು ನಿಲ್ಲಿಸಬೇಕು ಅನ್ನುವಂತ ಒಂದು ಕೆಲವು ರಾಜಕೀಯ ವ್ಯಕ್ತಿಗಳ ಪಿತೂರಿಯಿಂದ ಆದಂತ ಒಂದು ದಿನದ ನೌಟಂಕಿ ಬಂಧನದ ಯಾತ್ರೆ ಇಲ್ಲಿಗೆ ಮುಕ್ತಾಯವಾಗಿದೆ. ಬೇಜಾರಾಗೋದು ನಾವು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇವೆ. ನಾನು ಈ ಹೊತ್ತಿನಲ್ಲಿ ಏನಂತ ಹೇಳಿದ್ರೆ ಇಡೀ ದೇಶವೇ ತಲ್ಲಣಗೊಂಡಿದೆ. ಈ ವಿಚಾರವನ್ನು ಎಲ್ಲೆಲ್ಲೋ ಕೊಂಡೋಗಿ ಏನೇನೋ ಉದ್ರಿಕ್ತವಾಗಿ ಜನಗಳು ಏನೇನೋ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು SIT ತನಿಖೆ ಆಗ್ತಾ ಇದೆ. ಅತ್ಯಾಚಾರಿಗಳು ಯಾರು, ಸಣ್ಣ ಹೆಣ್ಮಕ್ಳನ್ನು ಬ್ರೂಟಲ್ ರೇಪ್ ಮಾಡಿದವರು ಯಾರು, ತನಿಖೆ ನಡೀತಾ ಇದೆ. SIT ಅನ್ನು ನಿಲ್ಲಿಸಕ್ಕೋಸ್ಕರ ಈ ಒಂದು ಕೆಲಸ ಷಡ್ಯಂತ್ರ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಮ ಯಾವುದೇ ಕಾರ್ಯಕರ್ತರು ಕಿಂಚಿತ್ತು ಎದೆಗುಂದದೆ ಮುಂದಿನ ದಿನಗಳಲ್ಲಿ ಧೈರ್ಯವಂತ ಯಾವುದೇ ರೀತಿಯಲ್ಲಿ ಯಾವನೇ ಇರಲಿ, ಅತ್ಯಾಚಾರಿಗಳ ಪರ ಇರುವಂತವರು ಯಾವುದೇ ರೀತಿಯಲ್ಲಿ ಉತ್ತರ ಕೊಡಲಿ, ನಾವು ಅದಕ್ಕೆ ತಿರುಗೇಟುಕೊಳ್ಳಿಕ್ಕಿಲ್ಲ. ನ್ಯಾಯ ಸಿಗುವ ತನಕ ನಾವು ಸುಮ್ಮನೆ ಇರಬೇಕು. ಜಾಸ್ತಿ ದಿನ ಇಲ್ಲ ಇನ್ನು. ಆದಷ್ಟು ಬೇಗ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ, ಕೊಲೆ ಪ್ರಕರಣಗಳಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯ ತೀರ್ಮಾನ ಬಂದೇ ಬರ್ತದೆ ಅನ್ನುವಂತ ಆತ್ಮವಿಶ್ವಾಸ ನಮ್ಗೆಲ್ಲರಿಗೂ ಇರಬೇಕು. ಇವತ್ತು ಇಲ್ಲಿಂದಲೇ ತಾವೆಲ್ಲ ನಿರ್ಮಾಣ ಮಾಡಬೇಕು. ಯಾಕಂತ ಹೇಳಿದ್ರೆ ನಿನ್ನೆಯಿಂದ ಆದಂತ ಕೆಲವು ಬೆಳವಣಿಗೆಗಳು ಮುಂದೆ ಬೇರೆ ಯಾವುದೋ ರೀತಿ ದಿಕ್ಕನ್ನು ಪಡ್ಕೊಳ್ಳೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ನಿಮ್ಗೆಲ್ಲರಿಗೂ ವಂದಿಸುತ್ತಾ, ಇಲ್ಲಿ ತನಕ ಒಳ್ಳೆಯ ಒಂದು ವಿಷಯ ಅಂತ ಹೇಳಿದ್ರೆ ಸೌಜನ್ಯನ ಹೋರಾಟವನ್ನು ಯಾವಾಗ ಯಾವ ಪಿತೂರಿ ನಡೆಸಿ ಷಡ್ಯಂತ್ರ ನಡೆಸಿ ಅದನ್ನು ಮುಚ್ಚಿಸಲಿಕ್ಕೆ ಯಾರ್ಯಾರು ಶ್ರಮ ಪಡ್ತಾರೋ ಅವರಿಗೆ ನಿಜವಾಗ್ಲಿ ಮಂಗಳಾರತಿ ಆಗಿರುತ್ತೆ. ಇಷ್ಟ ತನಕ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಇಡೀ ವಕೀಲರ ಒಂದು ಸಂಘ ಪೂರ್ತಿ ನಮ್ಮ ಜೊತೆ ಇದ್ದು, ಇಡೀ ವಕೀಲರು ನೂರಾರು ವಕೀಲರು ಒಗ್ಗಟ್ಟಾಗಿ
ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ಮನೆಗೆ ಬಿಟ್ಟು ಕಳಿಸಿದ್ದಾರೆ. ಆ ಎಲ್ಲ ವಕೀಲರ ತಂಡಕ್ಕೆ, ಆ ಸತ್ಯವಂತ, ನ್ಯಾಯವಂತ, ಧರ್ಮವಂತ ವಕೀಲರ ತಂಡಕ್ಕೆ ನಾನು ದೀರ್ಘದಂಡ ನಮಸ್ಕಾರ ಮಾಡಿ ನನ್ನ ಒಂದು ಅಭಿನಂದನೆ